ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಮಹಾರಾಷ್ಟ್ರದ ಮುಂಬೈನಲ್ಲಿ ಒಂದು ಅತ್ಯಂತ ಘನಘೋರ ಘಟನೆ ನಡೆದಿದೆ. ಕೇವಲ ಒಂದೇ ಒಂದು ರಾತ್ರಿಯ ಅಂತರದಲ್ಲಿ ನಗ್ನಗ್ತಾ ಇದ್ದ ಇಡೀ ಕುಟುಂಬವೊಂದು ಇವತ್ತು ಭೂಮಿ ಮೇಲಿಲ್ಲ. ರಾತ್ರಿ ಒಟ್ಟಿಗೆ ಕುಳಿತು ಊಟ ಮಾಡಿ ಮಲಗಿದ್ದ ಅಪ್ಪ, ಅಮ್ಮ ಮತ್ತು ಇಬ್ಬರು ಮಕ್ಕಳು ಬೆಳಗಾಗುವಷ್ಟರಲ್ಲಿ ಆಸ್ಪತ್ರೆ ಸೇರಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹಾಗಾದರೆ ಅವತ್ತು ರಾತ್ರಿ ನಿಜಕ್ಕೂ ಆ ಮನೆಯಲ್ಲಿ ನಡೆದಿದ್ದೇನು? ಫುಡ್ ಪಾಯ್ಸನಿಂಗ್ ಇಡೀ ಕುಟುಂಬವನ್ನು ಬಲಿ ಪಡಿತಾ ಅಥವಾ ಬೇರೆ ಯಾರಾದರೂ ವಿಷ ಹಾಕಿದ್ರ? ಈ ಸಾವಿನ ಹಿಂದಿನ ರಹಸ್ಯವನ್ನು ಈ ಎಪಿಸೋಡ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಈ ಘನಘೋರ ಘಟನೆ ನಡೆದಿರೋದು ಮುಂಬೈನ ಫೈದುನಿ ಅನ್ನೋ ಪ್ರದೇಶದಲ್ಲಿ. ಮೃತಪಟ್ಟವರನ್ನು 40 ವರ್ಷದ ಅಬ್ದುಲ್ಲಾ ಧೋಕಾಡಿಯಾ, ಅವರ ಪತ್ನಿ 35 ವರ್ಷದ ನಸ್ರಿನ್ ಧೋಕಾಡಿಯಾ ಮತ್ತು ಅವರ ಇಬ್ಬರು ಹೆಣ್ಣು ಮಕ್ಕಳಾದ 16 ವರ್ಷದ ಆಯೇಷಾ ಹಾಗೂ 13 ವರ್ಷದ ಜೈನಾಬ್ ಅಂತ ಗುರುತಿಸಲಾಗಿದೆ. ಇದೊಂದು ಸುಂದರ ಮತ್ತು ಒಂದು ಸಣ್ಣ ಕುಟುಂಬ. ಆದರೆ ಏಪ್ರಿಲ್ 25ನೇ ತಾರೀಕು ನಡೆದ ಆ ಒಂದು ಪಾರ್ಟಿ ಈ ಕುಟುಂಬದ ಪಾಲಿಗೆ ಕೊನೆಯ ದಿನ ಆಗ್ತದೆ ಅಂತ ಯಾರೂ ಊಹೆ ಮಾಡಿಕೊಂಡಿರಲಿಲ್ಲ. ಈ ಘಟನೆಯ ವಿವರವನ್ನು ನೋಡೋದಾದರೆ, ಏಪ್ರಿಲ್ 25ನೇ ತಾರೀಕು ಶನಿವಾರ ವೀಕೆಂಡ್ ಆಗಿದ್ದರಿಂದ ಅಬ್ದುಲ್ಲಾ ಅವರ ಕುಟುಂಬ ತಮ್ಮ ಗೆಳೆಯರು ಮತ್ತು ಸಂಬಂಧಿಕರನ್ನು ಮನೆಗೆ ಊಟಕ್ಕೆ ಅಂತ ಆಹ್ವಾನ ಮಾಡಿತ್ತು. ಅತಿಥಿಗಳಿಗೋಸ್ಕರ ಮನೆಯಲ್ಲೇ ಬಿರಿಯಾನಿ ಮಾಡಿಸಲಾಗಿತ್ತು. ರಾತ್ರಿ ಎಲ್ಲರೂ ಒಟ್ಟಿಗೆ ಸೇರಿ ಖುಷಿಯಿಂದ ಬಿರಿಯಾನಿ ಊಟ ಮಾಡಿದ್ದಾರೆ. ಊಟ ಮುಗಿಸಿ ಮಾತುಕತೆ ಎಲ್ಲ ಆಡಿ ರಾತ್ರಿ ಸುಮಾರು 10:30 ಹೊತ್ತಿಗೆ ಅತಿಥಿಗಳೆಲ್ಲರೂ ಅಬ್ದುಲ್ಲಾ ಅವರ ಮನೆಯಿಂದ ತಮ್ಮ ಮನೆಗಳಿಗೆ ವಾಪಸ್ ಹೋಗಿದ್ದಾರೆ. ಅಲ್ಲಿವರೆಗೆ ಎಲ್ಲವೂ ನಾರ್ಮಲ್ ಆಗಿತ್ತು. ಅತಿಥಿಗಳು ಹೋದ ಬಳಿಕ ರಾತ್ರಿ ಊಟ ಸ್ವಲ್ಪ ಹೆಚ್ಚಾಯ್ತೇನೋ ಅನ್ನೋ ಒಂದು ಕಾರಣಕ್ಕೆ ಅಬ್ದುಲ್ಲಾ ಅವರ ಕುಟುಂಬ ಒಂದು ನಿರ್ಧಾರ ಮಾಡ್ತದೆ. ರಾತ್ರಿ ಸುಮಾರು 1 ಗಂಟೆಯ ಹೊತ್ತಿಗೆ ಅಪ್ಪ, ಅಮ್ಮ ಮತ್ತು ಇಬ್ಬರು ಮಕ್ಕಳು ಮನೆಯಲ್ಲಿದ್ದ ಕಲ್ಲಂಗಡಿಯನ್ನು ಕಟ್ ಮಾಡಿ ತಿಂತಾರೆ. ಕಲ್ಲಂಗಡಿಯನ್ನು ತಿಂದ ಬಳಿಕ 4 ಜನ ಮಲ್ಕೊಳ್ತಾರೆ. ಆದರೆ ಕಲ್ಲಂಗಡಿಯನ್ನು ತಿಂದ ಕೆಲವೇ ಗಂಟೆಗಳಲ್ಲಿ ಅನಾಹುತ ಶುರುವಾಗಿದೆ. ಏಪ್ರಿಲ್ 26ರ ಮುಂಜಾನೆ ಬೆಳಗಿನ ಜಾವ ಸುಮಾರು 5:30ರಿಂದ 6 ಗಂಟೆಯ ಸಮಯ ಅದು. ಕುಟುಂಬದ 4 ಜನರಿಗೂ ಏಕಾಏಕಿ ತೀವ್ರವಾದ ವಾಂತಿ ಮತ್ತು ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. ಎದ್ದು ನಿಲ್ಲೋದಕ್ಕೂ ಆಗದಂಥ ವಿಪರೀತ ಸುಸ್ತು ಅವರನ್ನು ಆವರಿಸ್ಕೊಳ್ಳುತ್ತೆ. ತಕ್ಷಣ ಅವರು ತಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ. ಮೊದಲು ತಮ್ಮ ಕುಟುಂಬದ ವೈದ್ಯರನ್ನು, ಫ್ಯಾಮಿಲಿ ಡಾಕ್ಟರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ. ಆದರೆ ವಾಂತಿ ಮತ್ತು ಹೊಟ್ಟೆ ನೋವು ಕಡಿಮೆ ಆಗದ ಕಾರಣ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮುಂಬೈನ JJ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ. ಆಸ್ಪತ್ರೆಯಲ್ಲಿ ವೈದ್ಯರು ಅವ್ರಿಗೆ ತೀವ್ರ ನಿಗಾದಲ್ಲಿ ಚಿಕಿತ್ಸೆಯನ್ನು ಆರಂಭ ಮಾಡ್ತಾರೆ. ಆದರೆ ದುರಾದೃಷ್ಟವಶಾತ್ ಅವರ ದೇಹಕ್ಕೆ ವಿಷಕಾರಿ ಅಂಶ ತೀವ್ರವಾಗಿ ಹರಡಿಕೊಂಡಿತ್ತು. ಏಪ್ರಿಲ್ 26ನೇ ತಾರೀಕು ಬೆಳಗ್ಗೆ ಸುಮಾರು 10:15ರ ಹೊತ್ತಿಗೆ 13 ವರ್ಷದ ಕಿರಿಯ ಮಗಳು ಜೈನಾಬು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾಳೆ. ಅದೇ ದಿನ ರಾತ್ರಿ ಸುಮಾರು 10:30 ಹೊತ್ತಿಗೆ ತಂದೆ ಅಬ್ದುಲ್ಲಾ ಧೋಕಾಡಿಯಾ ಕೂಡ ಸಾವನ್ನಪ್ತಾರೆ. ಆನಂತರ ಚಿಕಿತ್ಸೆ ಮುಂದುವರೆದಿದ್ರು ಸಹ ತಾಯಿ ನಸ್ರಿನ್ ಮತ್ತು ಹಿರಿಯ ಮಗಳು ಆಯೇಷಾ ಕೂಡ ಆಸ್ಪತ್ರೆಯಲ್ಲಿ ಮೃತಪಡ್ತಾರೆ. ಈ ಮೂಲಕ ಇಡೀ ಕುಟುಂಬ ಏಕಾಏಕಿ ಕಣ್ಮರೆಯಾಗಿದೆ. ಇಲ್ಲಿ ಕಾಡ್ತಾ ಇರುವ ಅತಿ ದೊಡ್ಡ ಪ್ರಶ್ನೆ ಏನಂದರೆ, ಈ 4 ಜನರ ಸಾವಿಗೆ ನಿಖರವಾದ ಕಾರಣ ಏನು? ಇದು ಫುಡ್ ಪಾಯ್ಸನಿಂಗ್ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಿದೆ. ಆದರೆ ಆ ವಿಷ ಅವರ ದೇಹ ಸೇರಿದ್ದು ಹೇಗೆ? ಈ ಕುಟುಂಬ ತಿಂದಿದ್ದ ಅದೇ ಬಿರಿಯಾನಿಯನ್ನ ರಾತ್ರಿ ಅವರ ಮನೆಗೆ ಪಾರ್ಟಿ ಅಂತ ಬಂದಿದ್ದ ಅತಿಥಿಗಳು ಕೂಡ ತಿಂದಿದ್ರು. ಆದರೆ ಆ ಬಿರಿಯಾನಿ ತಿಂದ ಅತಿಥಿಗಳೆಲ್ಲರೂ ಇವತ್ತು ಸಂಪೂರ್ಣ ಆರೋಗ್ಯವಾಗಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಉಂಟಾಗಿಲ್ಲ. ಹಾಗಾದರೆ ಬಿರಿಯಾನಿಯಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತದೆ. ಉಳಿದಿರೋದು ಕಲ್ಲಂಗಡಿಯನ್ನು ಮಾತ್ರ. ರಾತ್ರಿ 1 ಗಂಟೆಗೆ ಆ ಕುಟುಂಬ ಮಾತ್ರ ತಿಂದಿದ್ದ ಆ ಕಲ್ಲಂಗಡಿ ಹಣ್ಣಿನಿಂದಲೇ ಅವರ ಫುಡ್ ಪಾಯ್ಸನಿಂಗ್ ಆಯಿತಾ? ಕಲ್ಲಂಗಡಿ ಹಣ್ಣಿನಲ್ಲಿ ಏನಾದರೂ ವಿಷಕಾರಿ ಅಂಶ ಇತ್ತಾ? ಅಥವಾ ಬಿರಿಯಾನಿ ತಿಂದ ತಕ್ಷಣ ಕಲ್ಲಂಗಡಿ ತಿಂದಿದ್ದರಿಂದ ದೇಹದಲ್ಲಿ ಯಾವುದಾದ್ರೂ ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತಾ? ಈ ಅನುಮಾನಗಳು ಇದೀಗ ಉಟ್ಕೊಂಡಿದ್ದಾವೆ. ಈ ಘಟನೆಯ ಬಗ್ಗೆ ಮಾಹಿತಿ ಪಡೆದ ಮುಂಬೈ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಸ್ತುತ ಫೈದುನಿ ಪೊಲೀಸ್ ಸ್ಟೇಷನ್ನಲ್ಲಿ ಇದೊಂದು ಆಕಸ್ಮಿಕ ಸಾವು ಅಂತ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭ ಮಾಡಲಾಗಿದೆ. ಸಾವಿಗೆ ನಿಖರವಾದ ಕಾರಣವನ್ನು ಪತ್ತೆ ಹಚ್ಚೋದಕ್ಕೆ ಮೃತದೇಹಗಳ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಕೇವಲ ಮರಣೋತ್ತರ ಪರೀಕ್ಷೆಯಲ್ಲಿ ಮಾತ್ರ ಅಲ್ಲದೆ ಮನೆಯಲ್ಲಿದ್ದ ಆಹಾರದ ಮಾದರಿಗಳು ಮತ್ತು ಮೃತರ ದೇಹದ ಜೈವಿಕ ಮಾದರಿಗಳನ್ನು ಸಂಗ್ರಹಿಸಿ ಫೋರೆನ್ಸಿಕ್ ಲ್ಯಾಬ್ಗೆ ಪರೀಕ್ಷೆಗಾಗಿ ಕಳಿಸಲಾಗಿದೆ. ಈ ಫೋರೆನ್ಸಿಕ್ ವರದಿ ಮತ್ತು ಮರಣೋತ್ತರ ಪರೀಕ್ಷೆಯ ಸಂಪೂರ್ಣ ವರದಿ ಕೈ ಸೇರಿದ ನಂತರವಷ್ಟೇ ಅಬ್ದುಲ್ಲಾ ಅವರ ಕುಟುಂಬದ ಸಾವಿಗೆ ಬಿರಿಯಾನಿ ಕಾರಣನೋ, ಕಲ್ಲಂಗಡಿ ಹಣ್ಣು ಕಾರಣನೋ ಅಥವಾ ಬೇರೆ ಏನಾದರೂ ಕಾರಣ ಇದೆಯೋ ಅನ್ನೋ ಸತ್ಯ ಹೊರಗೆ ಬರಬೇಕಾಗಿದೆ. जेजेमार पुलिस थाने में एक अननेचुरल डेथ की रिपोर्ट दर्ज की गई है, जिसमें एक ही मुस्लिम फैमिली के 4 सदस्य जो थे, हस्बैंड वाइफ और उनकी 2 बेटियां, इनकी
मौत हुई है। इसमें 25 अप्रैल को उन्होंने घर पे और भी कुछ रिश्तेदार घर पे बुलाए थे, उनके साथ बैठ के खाना खाया था। उसके बाद एक करीबन रात के 10 साढ़े 10 बजे खाना खाने के बाद बाकी सब रिश्तेदार चले गए थे और रात में 1-1:30 के करीब उन्होंने तरबूज खाया था। उसके बाद सुबह से 5-6 के करीब उनको वॉमिटिंग और लूज मोशंस की कंप्लेन होने लगी थी। उसके बाद उन्हें नजदीकी हॉस्पिटल में ले जाया गया था और कल इन चारों की जो है वो मौत हो चुकी है। इन पे पोस्टमार्टम किया गया है और जो फूड के सैंपल्स है और जो बॉडी में सैंपल्स थे वो भी सैंपल्स पोस्टमार्टम में लिए गए हैं और इसकी आगे की जांच जो है जाए। ಏನೇ ಆಗಲಿ, ಒಂದು ಸಣ್ಣ ತಪ್ಪು ಅಥವಾ ನಿರ್ಲಕ್ಷ್ಯ ಇಡೀ ಕುಟುಂಬವನ್ನೇ ಬಲಿ ಪಡೆದವರದು ನಿಜಕ್ಕೂ ಆಘಾತಕಾರಿ. ಆಹಾರ ಸೇವನೆಯ ವಿಚಾರದಲ್ಲಿ, ಅದರಲ್ಲೂ ಬೇಸಿಗೆಯ ಸಮಯದಲ್ಲಿ ಅಳಸಿದ ಆಹಾರ ಅಥವಾ ರಾತ್ರಿ ವೇಳೆ ತಡವಾಗಿ ಹಣ್ಣುಗಳನ್ನು ಸೇವಿಸುವಾಗ ನಾವೆಲ್ಲರೂ ಎಚ್ಚರಿಕೆ ವಹಿಸೋದು ಅತ್ಯಗತ್ಯ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.